ಈ ಇಥಿಯೋಪಿಯಲ್ಲಿ ಗನ್ ಹಿಡಿದು ನೀರು ಕೇಳಿದ್ರು, ಹಾಂ ಅವ್ರಿಗೆ ಬೇಕಾಗಿದ್ದು ನೀರು. ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಗನ್ ಹಿಡಿದ್ರು, AK-47 ನಿಲ್ಲಿಸಿದ್ವಿ, ನಮ್ಮ ಸಾಯಿಸ್ತಾರೆ ಅಂದ್ಕೊಂಡ್ವಿ. ಏನು ಬೇಕಣ್ಣ ಅಂದೆ, ಭಾಷೆ ಬರಲ್ಲ ಅಫಾರಲ್ಲಿ, ಕಡ್ಡಿ ಪೈಲ್ವಾನ್ ಥರ ಇದ್ದ, ಕೈಯಲ್ಲಿ AK-47, ಅವ್ನಿಗೇನು ಬರ ಇತ್ತದು ಗನ್ನು. ಹಾಂ, ಅವ್ನು ಕೇಳ್ದ ಏನು ಬೇಕಣ್ಣ ಅಂದೆ, ಹಿಂಗೆ ಸರಿ ತಗೋ ನೀರು ಕೊಟ್ಟರೆ ಹೋದರು. ಅವ್ನಿಗೆ ಬೇಕಾಗಿದ್ದು ನೀರು, ಕೆಲವ್ರಿಗೆ ಊಟ ಬೇಕು. ಕೆಲವು ಕಡೆ ನಾವು ನೋಡ್ತೀವಿ ಜಗತ್ತಲ್ಲಿ, ನಾವು ಬದುಕ್ತಾ ಇರೋದಕ್ಕಿಂತ ಕನಿಷ್ಠವಾಗಿ ತುಂಬ ದೇಶಗಳಲ್ಲಿ ತುಂಬ ಜನ ಬದುಕ್ತಾ ಇದ್ದಾರೆ. ತುಂಬ ಅಂದರೆ ಈಗ ಕೆಲವು ದೇಶಗಳಲ್ಲಿ, ಈಗ ಆಫ್ರಿಕಾದಲ್ಲಿ ಕೆಲವು ಊರುಗಳಲ್ಲಿ ಮಣ್ಣನ್ನು ಬೇಯಿಸ್ಕೊಂಡು ಊಟ ಮಾಡ್ತಾರೆ. ಮಣ್ಣನ್ನು ಬೇಯಿಸ್ಕೊಂಡ ಎಲ್ಲಿ? ತುಂಬ ತುಂಬ ಆಫ್ರಿಕನ್ ಕಂಟ್ರೀಸಲ್ಲಿ ಊಟ ತಿಂಡಿನೇ ಇಲ್ಲ, ಮಣ್ಣನ್ನು ಬೇಯಿಸ್ತಾರೆ. ಆ ಮಣ್ಣಿಗೆ ಸ್ಟಾರ್ಚ್ ಥರ ಏನೋ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೇಯಿಸ್ತಿ ತಿನ್ನೋರಿದ್ದಾರೆ. ನೀರಿಲ್ಲ, ನೀರಿಗೋಸ್ಕರ ನೀವು ಅವ್ರು ಕುಡಿಯೋ ಕಲರ್ ನೀರನ್ನು ನೋಡಿಬಿಟ್ರೆ ನೀವು ನೀರು ಅನ್ನೋದ್ರೆ ಮರ್ತು ಬಿಡ್ತೀರಾ, ಅದು ನೀರಾ ಅಂತ ಕೇಳ್ತೀರಾ. ಈ ಥರ ಹೀನಾಯ ಸ್ಥಿತಿ. ಈಗ ನಾವು ಹೇಳ್ತೀವಿ ಚೈನಾ, ಡೆನ್ಮಾರ್ಕ್ ಬಗ್ಗೆ ನಾವು ಕಂಪೇರ್ ಮಾಡ್ತಾಯಿದ್ದೀವಿ. ನಮಗಿಂತ ಕನಿಷ್ಠವಾಗಿರುವಂತಹ ದೇಶಗಳು ಕೂಡ ಸಾಕಷ್ಟಿದೆ. ಅವ್ರನ್ನೆಲ್ಲ ನೋಡಿದಾಗ ನಾವು ಎಲ್ಲೋ ಅತ್ಯದ್ಭುತವಾದ ಜೀವನ ನಡೆಸ್ತಾ ಇದ್ದೀವಿ ಅಂತ ಅನ್ಕೋತೀವಿ. ಬಟ್ ಮನುಷ್ಯನ ನಡೆ ಯಾವತ್ತೂ ಪ್ರಗತಿ ಕಡೆ ಅಲ್ವಾ. ನಾವು ಬರೀ ಕೆಟ್ಟದನ್ನೇ ಕಂಪೇರ್ ಮಾಡ್ಕೊಂಡು ಉಲ್ಲೇಖ ಮಾಡೋಕ್ಕಾಗಲ್ಲ. ಆ ರೀತಿಲಿ ಪ್ರತಿಯೊಂದು ದೇಶದಲ್ಲೂ ನನಗೆ ಚಾಲೆಂಜಸ್ ಬಂದೇ ಬರುತ್ತೆ, ಚಿಕ್ಕ ಪುಟ್ಟದ್ದು ಜಗಳಗಳು. ಈಗ